ನಾವು ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ, ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೂ ನಾನೇ ಓದ್ತಾ ಇದ್ದೇನೆ. ಗಮನವಿಟ್ಟು ನೀವು ಕೂಡ ದೇವರ ವಾಕ್ಯವನ್ನು ನೋಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ, ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾ ಮಂದಿರಗಳೊಳಗೆ ಬರಲು, ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆಯನ್ನು ಹಾಕಿಕೊಂಡು ಬರಲು, ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ, ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಎಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲೇ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮನೆಯ ತರ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ, ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾದಿರಲ್ಲ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು, ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ. ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೋ? ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ? ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿ ಆಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಪು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ಕರುಣೆ ತೋರಿಸದೆ ಇರುವವನಿಗೆ ತೀರ್ಮಾನದಲ್ಲಿ ಕರುಣೆಯು ತೋರ್ಪಡಿಸಲ್ಪಡುವುದಿಲ್ಲ. ಆ ಕರುಣೆಯು ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಪ್ರಿಯರೇ, ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಡಲಿ. ಪ್ರಿಯರೇ, ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ ನಾವು 1ನೇ ಅಧ್ಯಾಯದಲ್ಲಿದ್ದಂತ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿದ್ದೇವೆ. ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ನಂಬಿಕೆ ವಿಷಯದಲ್ಲಿ ಶ್ರಮೆಗಳು ಬಂದಾಗ ಅವರು ಅನ್ಯ ದೇಶಗಳಲ್ಲಿ ಚದರಿಸಲ್ಪಟ್ಟಂತ ಒಂದು ಸಂದರ್ಭದಲ್ಲಿ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಆದರೆ ಅವರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಅವರು ಚಂಚಲರಾಗಿ ಸೋತು ಹೋಗಬಾರದಂತೇಳಿ ಆತನ ಅನೇಕ ಪರಿಷ್ಕಾರಗಳನ್ನು, ಶ್ರಮೆಗಳ ಮಧ್ಯದಲ್ಲಿ ಅವರಿಗೆ ಬೇಕಾಗಿರುವಂತ ಪರಿಷ್ಕಾರಗಳನ್ನು, ವಾಕ್ಯದ ಪರಿಷ್ಕಾರಗಳನ್ನು ಅವರಿಗೆ ಬರೆದಿರುವಂತದ್ದು 1ನೇ ಅಧ್ಯಾಯದಲ್ಲಿ ನಾವು ಭಾಗವಾಗಿ ಅದನ್ನು ವಿಭಾಗಿಸಿಕೊಂಡು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈಗ 2ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ಸುಮಾರು 13 ವಚನಗಳವರೆಗೂ ನಾವು ಓದಿಕೊಂಡಿದ್ದೇವೆ. 1ನೇ ವಚನದಿಂದ 13ನೇ ವಚನದವರೆಗೂ ನಾವು ಓದಿಕೊಂಡಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾಗಿ ಯಾಕೋಬನು ತಿಳಿಸಿದ್ದು ಪಕ್ಷಪಾತವನ್ನು ಕುರಿತದ್ದು. ವಿಶ್ವಾಸಿಗಳಲ್ಲಿ ಇಲ್ಲ ಪರಿಶುದ್ಧರಲ್ಲಿ ಪಕ್ಷಪಾತವು ಇರಬಾರದು. ಒಂದು ವೇಳೆ ಪರಿಶುದ್ಧರಲ್ಲಿ ಪಕ್ಷಪಾತವು ಇದ್ದರೆ ಅದು ಪಾಪಕ್ಕೆ ಸಮಾನವು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಅದರ ಹಿನ್ನೆಲೆಯನ್ನು ನಾವು ಗಮನಿಸುವಾಗ ಯಾಕೆ ಯಾಕೋಬನು ಈ ಪಕ್ಷಪಾತ ಬಗ್ಗೆ
ಪಕ್ಷಪಾತ ಮಾಡುವವರು ಪಾಪ ಮಾಡುವವರಾಗಿದ್ದಾರೆ ಅಂತೇಳಿ ಆತನ ತಿಳಿಸ್ಲಿಕ್ಕೆ ಅದರ ಹಿನ್ನೆಲೆ ನಾವು ಗಮನಿಸುವಾಗ ಏನು ಅವರು ಚದುರಿಸಲ್ಪಟ್ಟಂತ ವಿಶ್ವಾಸಿಗಳಾಗಿದ್ದರು. ಅನ್ಯ ದೇಶಗಳಲ್ಲಿ ಅನೇಕ ಪ್ರಾಂತಗಳಲ್ಲಿ ಅವರು ಚದುರಿಸಲ್ಪಟ್ಟ ಸರಿಯಾದಂತ ವಸತಿಗಳು ಅವ್ರಿಗಿರುವುದಿಲ್ಲ, ಸರಿಯಾದಂತ ಸೌಕರ್ಯಗಳು ಅವ್ರಿಗಿರುವುದಿಲ್ಲ. ಆದರೂ ಕೂಡ ಆ ನಂಬಿಕೆ ವಿಷಯದಲ್ಲಿ ಅವರು ಬಲವಾಗಿಯೂ ಸ್ಥಿರವಾಗಿಯೂ ಐಕ್ಯತೆ ಉಳ್ಳವರಾಗಿ ಅವರು ಜೀವಿಸಬೇಕಂದರೆ ಅವರಿಗೆ ಬೇಕಾಗಿರುವಂಥದ್ದು, ಅವರಲ್ಲಿ ಇಲ್ಲದೆ ಇರುವಂಥದ್ದು ಪಕ್ಷಪಾತ ಇರಬಾರದು ಅಂತೆ. ಯಾಕೋಬನು ಅದನ್ನು ಗಮನದಲ್ಲಿಟ್ಟುಕೊಂಡು ಬರೀತಾ ಇದ್ದಾನೆ. ನೀವು ಚದುರಿಸಲ್ಪಟ್ಟಿದ್ದೀರಿ, ನೀವು ಬೇರೆ ಬೇರೆ ಪ್ರಾಂತಗಳಲ್ಲಿ ನೀವಿದ್ದೀರಿ, ಅದಕ್ಕಾಗಿ ನಿಮ್ಮೊಳಗೆ ಪಕ್ಷಪಾತ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ಭೇದಗಳನ್ನುಂಟು ಮಾಡಿಕೊಂಡು ಅನ್ಯಾಯ ಮಾಡುವವರಾಗಿದ್ದರೆ ನೀವು ನಂಬಿಕೆಯಲ್ಲಿ ಸ್ಥಿರವಾಗಿಯೂ ಬಲವಾಗಿಯೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಿಮ್ಮಲ್ಲಿ ಆ ಐಕ್ಯತೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುವುದಿಲ್ಲ. ಬೇರೊಂದು ದೇಶಕ್ಕೆ ಹೋದಾಗ, ಬೇರೊಂದು ಪ್ರಾಂತಕ್ಕೆ ಚದರಿಸಲ್ಪಟ್ಟಾಗ ನೀವು ಐಕ್ಯತೆ ಉಳ್ಳವರಾಗಿ ನಂಬಿಕೆಯಲ್ಲಿ ಬಲವಾಗಿ ಸ್ಥಿರವಾಗಿ ನಿಲ್ಲಬೇಕಾದರೆ ಈ ಪಕ್ಷಪಾತವನ್ನು ನೀವು ತೋರಿಸಬಾರದು ಅಂತೇಳಿ ಯಾಕೋಬನು ಆತನು ಬರೆದಿದ್ದಾರೆ. ಇನ್ನೊಂದು ವಿಷಯ ನಾನು ತಿಳಿಸ್ತೇನೆ. ಈ ಪತ್ರಿಕೆ ಬರೆಯುವಂತ ಈ ಮೊದಲನೇ ಶತಮಾನದ ಕಾಲದಲ್ಲಿ ಈ ಕೆಲವರ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತ ದಾಸರು ಆ ಪದ್ಧತಿ ಆಗಿನ ಕಾಲದಲ್ಲಿ ಉಂಟು. ಮನೆಗೆ ಯಾರಾದ್ರೂ ಕೆಲಸಗಾರ ಬೇಕಂದ್ರೆ ಆ ದಾಸರ ಒಂದು ಮಾರ್ಕೆಟ್ ಹೋಗಿ ಜನರನ್ನು ಮಾರ್ತಾ ಇದ್ರು. ದುಡ್ಡು ಕೊಟ್ಟು ದಾಸರನ್ನು ಕೊಂಡುಕೊಂಡು ಬರುವಂತ ಒಂದು ಪದ್ಧತಿ ಮೊದಲನೇ ಶತಮಾನ ಕಾಲದಲ್ಲಿ ಇರುವಂತ ನಾವು ಗಮನಿಸಿದ್ದೇವೆ. ಆ ಫಿಲೋಮೋನ ಪತ್ರಿಕೆಯಲ್ಲಿ ಕೂಡ ಓನೇಸಿಮನು ಕೂಡ ಒಬ್ಬ ದಾಸನಾಗಿರುವಂಥದ್ದು. ಆದ್ರೆ ಈಗ ಯಜಮಾನರು ಮತ್ತು ದಾಸರು ಇರುವಾಗ ಅವರು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸುವಾರ್ತೆನ ಕೇಳಿಸಿಕೊಂಡು ಸುವಾರ್ತೆಗೆ ವಿಧೇಯರಾಗಿ ಅವರು ರಕ್ಷಣೆ ಹೊಂದಿದ್ದಾರೆ. ಯಜಮಾನರು ರಕ್ಷಣೆ ಹೊಂದಿದ್ದಾರೆ ಮತ್ತು ಕೊಂಡುಕೊಂಡು ತಂದಂತ ಇಲ್ಲ ದಾಸರು ಕೂಡ, ಮನೆಯಲ್ಲಿ ಕೆಲಸ ಮಾಡಿದ ದಾಸರು ಕೂಡ ಯೇಸು ಕ್ರಿಸ್ತನ ರಕ್ಷಣೆ ಸುವಾರ್ತೆನ ಕೇಳಿ ಅವರು ಕೂಡ ನಂಬಿಕೆಗೆ ಬಂದಿದ್ದಾರೆ. ಈಗ ಯಜಮಾನರು ಯೇಸು ಸ್ವಾಮಿನ ನಂಬಿದರು, ದಾಸರು ಯೇಸು ಸ್ವಾಮಿನ ನಂಬಿದರು. ಆದರೆ ಯೇಸು ಕ್ರಿಸ್ತನ ಸಭೆಯೊಳಗೆ ಬರುವಾಗ ಅಲ್ಲಿ ಯಜಮಾನರು ದಾಸರು ಅನ್ನುವಂಥ ವ್ಯತ್ಯಾಸ ಇರಬಾರದು. ಈ ಯಜಮಾನರು ಅಂದ್ರೆ ಶೋಭಾಯಮಾನವಾದಂತ ವಸ್ತ್ರಗಳು ಧರಿಸಿಕೊಂಡು ಒಂದು ಒಳ್ಳೆ ರೀತಿಯಾಗಿ ಬರುವಂತವ್ರು, ಉನ್ನತವಾದಂತ ಸ್ಥಿತಿಯಲ್ಲಿರುವಂತವ್ರು. ದಾಸರು ಅಂದ್ರೆ ಬಡತನದಲ್ಲಿ ಸರಿಯಂತ ಬಟ್ಟೆ ಇರದೆ ಬರುವಂತವ್ರು. ಆದ್ರೆ ಸಭೆಗೆ ಬರುವಾಗ ಈ ಶೋಭಾಯಮಾನವಂತ ವಸ್ತ್ರಗಳು ಧರಿಸಿಕೊಂಡು ಉಂಗುರವಿಟ್ಟುಕೊಂಡು ಬಂದಂತವ್ರು ನೋಡುವಂತ ರೀತಿ ಮತ್ತು ಒಳ್ಳೆ ಬಟ್ಟೆಯನ್ನು ಹಾಕಿಕೊಳ್ಳದೆ ಹರಿದು ಹೋಗಿರುವಂತ ಬಟ್ಟೆಯನ್ನು ಹಾಕಿಕೊಂಡು ಬಂದಂತ ಸಹೋದರರನ್ನು ನೋಡುವಂತ ರೀತಿ ಒಂದು ರೀತಿ. ಅದಕ್ಕಾಗಿ ಈ ರೀತಿಯಾಗಿ ನಿಮ್ಮಲ್ಲಿ ಈ ಪಕ್ಷಪಾತವನ್ನು ನೀವು ಮಾಡುವಾಗ ನೀವು ನಂಬಿಕೆಯಲ್ಲಿ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಭೌತಿಕವಾಗಿ ಯಜಮಾನರೇ, ದಾಸರು ದಾಸರೇ. ಆದ್ರೆ ಸಭೆಯೊಳಗೆ ಸೇರಿ ಬಂದಾಗ ನಂಬಿಕೆ ವಿಷಯಕ್ಕೆ ಬರುವಾಗ ನಾವೆಲ್ಲರೂ ಏನಾಗ್ತೇವೆ? ಸಹೋದರರಾಗ್ತೇವೆ. ಅದಕ್ಕೆ ಯಾಕೋಬನು ಪದೇ ಪದೇ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ನನ್ನ ಸಹೋದರರು ಅಂತೇಳಿ ಅದನ್ನು ಬರೆಯುವಂಥದ್ದು. ಭೌತಿಕವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಟೇಟಸ್ ನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರಬಹುದು, ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸಭೆಗೆ ಇಲ್ಲ ನಂಬಿಕೆಗೆ ಬರುವಾಗ ಈ ವ್ಯತ್ಯಾಸಗಳು ಇರಬಾರದು. ಒಂದು ವೇಳೆ ಅವಿದ್ರೆ ಏನಾಗ್ತದೆ ಅಂದ್ರೆ ಆ ನಂಬಿಕೆಯಲ್ಲಿ ನೀವು ಸ್ಥಿರವಾಗಿ ನಿಲ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ, ಐಕ್ಯತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಆಗುವುದಿಲ್ಲ ಅಂತೇಳಿ ಯಾಕೋಬನು 2ನೇ ಅಧ್ಯಾಯದಲ್ಲಿ 1-13 ವಚನಗಳಲ್ಲಿ ಅವರು ಐಕ್ಯವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ಬಲವಾಗಿ ನಿಲ್ಲಬೇಕಾದರೆ ಈ ಪಕ್ಷಪಾತವನ್ನು ತೋರಿಸಬಾರದು ಅಂತೇಳಿ ಯಾಕೋಬನು ಈ 13 ವಚನಗಳಲ್ಲಿ ಆತನು ವಿವರಣೆ ಮಾಡ್ತಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಈ ಪಕ್ಷಪಾತ ಅನ್ನುವಂಥದ್ದು ಅದು ಬಹಳಷ್ಟು ಅಪಾಯಕರವಾದ. ಅದಕ್ಕೆ ಒಬ್ಬ ಭಕ್ತ ಹೇಳ್ತಾನೆ, ಈ ಪಾರ್ಶ್ವವಾಯು ರೋಗ ಹೇಗಿರ್ತದೋ ಈ ಪಕ್ಷಪಾತವು ಕೂಡ ಆಗಿರ್ತದಂತೆ. ಪಾರ್ಶ್ವವಾಯು ರೋಗ ಬಂದಾಗ ಒಂದು ಕೈ ಬಂದಾಗ ಕೈಯೆಲ್ಲ ಅದರಲ್ಲಿ ಏನು ಜೀವ ಇರುವುದಿಲ್ಲ, ಅದು ಸತ್ತು ಹೋಗುವಂತ ಸ್ಥಿತಿ ಆಗ್ತದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ಅದರಲ್ಲಿ ಶಕ್ತಿ ಇರುವುದಿಲ್ಲ. ಅದೇ ರೀತಿಯಾಗಿ ಈ ಪಕ್ಷಪಾತ ಮಾಡುವಂತ ವ್ಯಕ್ತಿಯಲ್ಲಿ ಕೂಡ ಆತ್ಮಿಕವಾದಂತ ಜೀವ ಇರುವುದಿಲ್ಲ. ಈ ಪಾರ್ಶ್ವವಾಯುವಿಗೂ ಪಕ್ಷಪಾತಕ್ಕೂ ತುಂಬಾ ಹತ್ರ ಸಂಬಂಧ ಇದೆ. ಅದಕ್ಕಾಗಿ ಈ ಪಾರ್ಶ್ವವಾಯು ಅನ್ನುವಂಥದ್ದು ಅದು ಸತ್ತು ಹೋದಂತ ಸ್ಥಿತಿ, ನಿರ್ಜೀವವಾದಂತ ಸ್ಥಿತಿ. ಅದು ಬಂದವರು ಏನು ಕೆಲಸ ಮಾಡ್ಲಿಕ್ಕೆ ಕೂಡ ಆಗುವುದಿಲ್ಲ ಪ್ರಿಯ. ಅದೇ ರೀತಿಯಾಗಿ ಯಾರಲ್ಲಿ
ಪಕ್ಷಪಾತವಿರ್ತದೋ ಅದು ಪಾಪಕ್ಕೆ ಸಮಾನ ಅಂತೇಳಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರ್ತಾರೆ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ಇಲ್ಲ, ನನ್ನ ಸಹೋದರರಾಗಿರುವಂತ ನೀವು ಆ ಪಕ್ಷಪಾತ ಮಾಡಬಾರದು ಅಂತೇಳಿ ಯಾಕೋಬನು ಇಲ್ಲಿ ಅದರ ಬಗ್ಗೆ ಬರೆದಿದ್ದಾನೆ. ಒಂದು ವೇಳೆ ಪಕ್ಷಪಾತ ಇದ್ರೆ ಏನಾಗ್ತದೆ? ಐಕ್ಯತೆಯಲ್ಲಿ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ನಂಬಿಕೆಯಲ್ಲಿ ಬಲವಾಗಿಯೂ ಇರ್ಲಿಕ್ಕೆ ಸಾಧ್ಯವಿಲ್ಲ, ಸೋತು ಹೋಗ್ತೆ, ಒಬ್ಬರ ಮೇಲೆ ಒಬ್ಬರು ಭೇದಾಭಿಪ್ರಾಯಗಳು ಉಂಟಾಗ್ತವೆ. ಅದಕ್ಕಾಗಿ ನೀವು ಸ್ಥಿರವಾಗಿ ಚದರಿಸಲ್ಪಟ್ಟಂತ ಸ್ಥಳಗಳಲ್ಲಿ ನೀವು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಈ ಪಕ್ಷಪಾತ ಅನ್ನುವಂಥದ್ದನ್ನು ನಿಮ್ಮಿಂದ ತೆಗೆದು ಹಾಕಿರಿ. ಒಂದು ವೇಳೆ ಪಕ್ಷಪಾತ ನಿಮ್ಮಲ್ಲಿ ಇರುವುದಾದ್ರೆ ಅದೇನಂತೆ? ಪಾಪಕ್ಕೆ ಸಮಾನ, ನೀವು ಪಾಪ ಮಾಡುವವರಾಗಿದ್ದೀರಿ ಅಂತೇಳಿ ಯಾಕೋಬನು ಅದರ ಬಗ್ಗೆ ಆತನು ಬರೆದಿದ್ದಾನೆ. ಆದ್ರೆ ಪ್ರಿಯರೇ, ಈ 1ನೇ ವಚನದಿಂದ 13ನೇ ವಚನದವರೆಗೂ ಪ್ರಾಮುಖ್ಯವಾಗಿ ಎರಡು ವಿಷಯಗಳನ್ನು ಯಾಕೋಬನು ತಿಳಿಸಿದ್ದಾನೆ. ಎರಡು ವಿಷಯ. ಮೊದಲನೇ ವಿಷಯ ಅಂತಂದ್ರೆ 1ರಿಂದ 4 ವಚನಗಳಲ್ಲಿ ಈ ಪಕ್ಷಪಾತ ಅಂದ್ರೆ ಏನು ಅದರ ವಿವರಣೆ ಕೊಟ್ಟಿದ್ದಾನೆ. ನಾವು ಓದಿದ್ದೇವೆ. ಪಕ್ಷಪಾತ ಅಂದ್ರೆ ಏನು, ಅದರ ಮೀನಿಂಗ್, ನಿರ್ವಚನವನ್ನು ವಿವರಣೆ ಕೊಟ್ಟಿದ್ದಾನೆ. ಒಬ್ಬನು ಶೋಭಾಯಮಾನವಾದ ವಸ್ತ್ರವನ್ನು, ಉಂಗುರವನ್ನು ಇಟ್ಟುಕೊಂಡು ಬರುವಾಗ ಅವನನ್ನು ನೋಡುವಂತ ರೀತಿ, ಬಡ ಮನುಷ್ಯನನ್ನು ನೋಡುವಂತ ರೀತಿ, ಇದು ಪಕ್ಷಪಾತ. ಅದರ ಒಂದು ವಿವರಣೆ 1ರಿಂದ 4 ವಚನಗಳಲ್ಲಿ ಯಾಕೋಬನು ಆತನ ವಿವರಿಸಿದ್ದಾನೆ. ಆಮೇಲೆ 5ರಿಂದ 13 ವಚನಗಳಲ್ಲಿ ಅದನ್ನು ವಿವರಿಸಿರುವಂತ ವಾಕ್ಯ ಭಾಗ, ಈ ಪಕ್ಷಪಾತವು ತೋರಿಸುವುದು ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿದೆ. ಪ್ರಿಯ ಸಹೋದರರೇ, ಪಕ್ಷಪಾತ ತೋರಿಸುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿದೆ, ಪಾಪಕ್ಕೆ ಶಿಕ್ಷೆ ಇದ್ದೇ ಇದೆ ಅಂತೇಳಿ ಆತನ ವಿವರಣೆ ಮಾಡ್ತಾನೆ. ಅರ್ಥ ಆಯ್ತಾ? 1ರಿಂದ 13 ವಚನಗಳಲ್ಲಿ ಮೊದಲು ಪಕ್ಷಪಾತ, ಅದರ ನಿರ್ವಚನ, ಅದರ ಅರ್ಥದ ಬಗ್ಗೆ ಆತನು ವಿವರಿಸಿದ್ದಾನೆ. ಆಮೇಲೆ ಎರಡನೇದು 5ರಿಂದ 13 ವಚನಗಳಲ್ಲಿ ಪಕ್ಷಪಾತ ತೋರಿಸುವುದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ, ಪಾಪ ಮಾಡುವವನಿಗೆ ಶಿಕ್ಷೆ ತಪ್ಪುವುದಿಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ಯಾಕೋಬನು ವಿವರಿಸಿದ್ದ. ಅದಕ್ಕಾಗಿ ಈ 13 ವಚನಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಈ ಪಕ್ಷಪಾತ ಕುರಿತಾಗಿ ಈ ಯಾಕೋಬನು ತಿಳಿಸಿರುವಂತ ವಿಷಯಗಳನ್ನು ನಾನು 3 ವಿಷಯಗಳಾಗಿ ವಿಭಾಗಿಸಿಕೊಂಡಿದ್ದೇನೆ. 3 ವಿಷಯಗಳಾಗಿ ಈ 13 ವಚನಗಳನ್ನು ನಾವು ಆಲೋಚನೆ ಮಾಡ್ತೇವೆ. ಮೊದಲನೇ ವಿಷಯ ಏನಂತಂದ್ರೆ, ದೇವರು ಪಕ್ಷಪಾತಿ ಅಲ್ಲ ಅನ್ನುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಆಲೋಚನೆ ಮಾಡೋಣ. ದೇವರು ಎಂದಿಗೂ ಪಕ್ಷಪಾತ ತೋರಿಸುವುದಿಲ್ಲ, ಪಕ್ಷಪಾತಿ ಅಲ್ಲ ಅನ್ನುವಂಥದ್ದು ಮೊದಲನೇ ವಿಷಯವಾಗಿ ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ಎರಡನೇದಾಗಿ ವಿಶ್ವಾಸಿಗಳಲ್ಲಿ ಕೂಡ ಪಕ್ಷಪಾತ ಇರಬಾರದು ಅನ್ನುವಂಥ ಸತ್ಯ ಇದರಲ್ಲಿ ನಾವು ಗಮನಿಸ್ತೇವೆ. ವಿಶ್ವಾಸಿಗಳಲ್ಲಿ ಕೂಡ ಪಕ್ಷಪಾತ ಇರಬಾರದು ಅಂತೇಳಿ ನಾವು ಗಮನಿಸ್ತೇವೆ. ಮೂರನೇದಾಗಿ ನಾವು ಗಮನಿಸುವಂಥದ್ದು, ಈ ಪಕ್ಷಪಾತ ಅನ್ನುವಂಥದ್ದು ದೇವರ ದೃಷ್ಟಿಗೆ ಪಾಪವಾಗಿದೆ, ದೇವರ ದೃಷ್ಟಿಗೆ ಪಾಪವಾಗಿದೆ ಅಂತೇಳಿ ಹೇಗೆ ಅಂತೇಳಿ ನಾವು ಸ್ವಲ್ಪವಾಗಿ ವಿವರವಾಗಿ ಆಲೋಚನೆ ಮಾಡ್ತೇವೆ. 3 ವಿಷಯಗಳನ್ನು ನಾವು ಕಲ್ತುಕೊಳ್ಳೋಣ. ಮೊದಲು ಈ ವಚನ ಭಾಗದಿಂದ ಯಾಕೋಬನು 2 ವಿಷಯ ತಿಳಿಸಿದ್ದಾನೆ, ಅದನ್ನು ನಾನು 3 ಆಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟವುಳ್ಳವನಾಗಿದ್ದೆ. ಮೊದಲನೇ ವಿಷಯ, ದೇವರು ಪಕ್ಷಪಾತಿ ಅಲ್ಲ. ನಾವು ಯಾವುದೇ ವಾಕ್ಯವನ್ನು ನಾವು ಆಲೋಚನೆ ಮಾಡುವಾಗ ಮೊದಲು ದೇವರೆಂತವನಾಗಿದ್ದನು, ದೇವರು ಏನು ಮಾಡಿದ್ದಾನೆ, ಆತನ ಸ್ವಭಾವ ಎಂತದ್ದು ಅನ್ನುವಂಥ ನಾವು ಹುಡುಕಬೇಕು, ಅದನ್ನು ನಾವು ಕಂಡುಕೊಳ್ಳಬೇಕು. ಎರಡನೇದಾಗಿ, ದೇವರ ಸ್ವಭಾವ ನಮಗೆ ಅರ್ಥವಾದ ಮೇಲೆ ನಾವು ಎಂತವರಾಗಿರಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸ್ತೇವೆ. ಈಗ ದೇವರು ಪಕ್ಷಪಾತಿ ಅಲ್ಲ, ಯಾಕೋಬನು ಅದನ್ನು ವಿವರಿಸಿದ್ದಾನೆ. ಈಗ ಆತನ ಮಕ್ಕಳಾಗಿರುವಂತ ನಾವು, ಸಹೋದರರಾಗಿರುವಂತ ನಾವು ಕೂಡ ಪಕ್ಷಪಾತ ತೋರಿಸಬಾರದು. ನಮ್ಮಲ್ಲಿ ಈ ಪಕ್ಷಪಾತ ಇರಬಾರದು. ಪಕ್ಷಪಾತ ಇದ್ರೆ ಅದು ಪಾರ್ಶ್ವವಾಯು ಇದ್ದ ಹಾಗೆ, ಅರ್ಥ ಮಾಡ್ಕೊಳ್ಳಿ. ಪಕ್ಷಪಾತ ಇದ್ದಿದ್ರೆ ಪಾರ್ಶ್ವವಾಯು ಇದ್ದ ಹಾಗೆ, ಅದು ಪಾಪಕ್ಕೆ, ಪಾಪದಿಂದ ಶಿಕ್ಷೆಗೆ ಕಾರಣವಾಗ್ತದೆ. ಮೂರನೇದಾಗಿ, ದೇವರ ದೃಷ್ಟಿನಲ್ಲಿ ಈ ಪಕ್ಷಪಾತ ಪಾಪವು ಆಗಿದೆ ಅಂತ. ಇವತ್ತು ಒಂದು ವಿಷಯ ಮಾತ್ರ ನಾವು ಕೇಳಿಸ್ಕೊಳ್ಳೋಣ. 3 ವಿಷಯಗಳಲ್ಲಿ ಒಂದು ವಿಷಯ ಯಾವುದು? ಮೊದಲನೇ ವಿಷಯ, ದೇವರು ಪಕ್ಷಪಾತಿಯಲ್ಲ ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡ್ತೇವೆ. ಕರ್ತಂಚಿತವಾದ ಮುಂದಿನ ವಾರದಲ್ಲಿ ವಿಶ್ವಾಸಿಗಳಲ್ಲಿ ಪಕ್ಷಪಾತ ಇರಬಾರದು ಮತ್ತು ಪಕ್ಷಪಾತ ದೇವರ ದೃಷ್ಟಿಗೆ ಪಾಪವು, ಅದರ ಶಿಕ್ಷೆ ಬಗ್ಗೆ ನಾವು ಮುಂದಿನ ವಾರದಲ್ಲಿ ಆಲೋಚನೆ ಮಾಡ್ತೇವೆ. ಆದ್ರೆ ಇವತ್ತು ಒಂದು ವಿಷಯ, ಈ ವಾಕ್ಯ ಭಾಗದಲ್ಲಿ ಯಾಕೋಬನು ವಿವರಿಸಿದ್ದು ಒಂದು ವಿಷಯ, ದೇವರು ಪಕ್ಷಪಾತಿಯಲ್ಲ ಅನ್ನುವಂಥ ನಾವು ಆಲೋಚನೆ ಮಾಡ್ತೇವೆ. ನೋಡಿ, ಆತನು ಬರೀಬೇಕಾದ್ರೆ ಆ ದೇವರು ಪಕ್ಷಪಾತಿ ಅಲ್ಲ ಅಂತೇಳಿ ಯಾವ ರೀತಿಯಾಗಿ ಬರೀತಿದ್ದಾನಂದ್ರೆ, ನನ್ನ ಪ್ರಿಯ ಸಹೋದರರೇ, ಆ ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ
ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಇಲ್ಲಿ ಕರ್ತನ ಬಗ್ಗೆ ಪರಿಚಯ ಮಾಡುವಾಗ ಆತ ಹೇಗೆ ಬರೀತಿದಂದ್ರೆ, ಆ ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತ, ನಮ್ಮ ದೇವರು ಪ್ರಭಾವವುಳ್ಳಂತ ಕರ್ತನಾಗಿದ್ದನು ಅಂತ ಹೇಳಿ. 1ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಒಂದು ಮಾತಿದೆಯಲ್ಲ, ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ. ನಮ್ಮ ಕರ್ತನೇನು? ಸಕಲ ವಿಧವಾದ ಬೆಳಕಕ್ಕೂ ಮೂಲ ಕಾರಣ. ಪ್ರಭಾವ ಸ್ವರೂಪನಾದ ದೇವರು ಸಕಲ ವಿಧವಾದಂತ ಬೆಳಕಕ್ಕೂ ಮೂಲ ಕಾರಣ. ಮತ್ತೊಂದು ಭಾಷೆಯಲ್ಲಿ ಜ್ಯೋತಿರ್ಮಯನಾದಂತ ತಂದೆ ನಮ್ಮ ಕರ್ತನೆ. ಅದಕ್ಕಾಗಿ ಇದರಲ್ಲಿ ಯಾಕೋಬನು ಹೇಳುತ್ತ ಮಾತು, ಆತನು ಪ್ರಭಾವ ಸ್ವರೂಪನಂತ ದೇವರು, ಆತನು ಜ್ಯೋತಿರ್ಮಯನಾಗಿರುವಂತ ತಂದೆ. ಅದಕ್ಕಾಗಿ ಆತನಲ್ಲಿ ಪಕ್ಷಪಾತವಿಲ್ಲ ಅಂತೇಳಿ ನಾವು ಗಮನಿಸ್ತೇವೆ. ನೋಡ್ರಿ, ಮೊದಲನೇ ವಿಷಯ ಏನಂತಂದ್ರೆ, ನಮಗೆ ಕೊಡುವಂತ ಭೌತಿಕವಾದಂತ ವಿಚಾರಗಳಲ್ಲಿ ದೇವರು ಪಕ್ಷಪಾತವನ್ನು ತೋರಿಸುವುದಿಲ್ಲ. ಅದನ್ನ ನಾನು ವಿವರಣೆ ಮಾಡ್ತೇನೆ. ಪ್ರಭಾವ ಸ್ವರೂಪನಾದ ದೇವರಂದ್ರೆ ಪಕ್ಷಪಾತ ಇಲ್ಲದಿರುವಂತವನು, ಜ್ಯೋತಿರ್ಮಯನಾದ ತಂದೆ ಅಂದ್ರೆ ಪಕ್ಷಪಾತ ಇಲ್ಲದಿರುವಂತವನು. ಅದು ಹೇಗಂದ್ರೆ, ಈಗ ಈ ಭೌತಿಕ ಸಂಬಂಧವಾದಂತ ವಸ್ತು ನಮಗೆ ಕೊಡುವುದರಲ್ಲಿ, ಈ ಭೌತಿಕ ಸಂಬಂಧ ಆಶೀರ್ವಾದಗಳನ್ನು ನಮಗೆ ಕೊಡುವುದರಲ್ಲಿ ಆತನು ಎಂದಿಗೂ ಕೂಡ ಪಕ್ಷಪಾತವನ್ನು ತೋರಿಸಲಿಲ್ಲ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿದಲ್ಲ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಕೆಲವರಿಗೆ ಬೆಳಕಲ್ಲ, ಅರ್ಥ ಮಾಡ್ಕೊಳ್ರಿ. ಆತನು ಎಲ್ಲ ಬೆಳಕಿಗೆ ಮೂಲ ಕಾರಣನು, ಪ್ರಭಾವ ಸ್ವರೂಪನಾಗಿರುವಂತ ದೇವರು. ಅಂದ್ರೆ ಆತನ ಬೆಳಕು ಎಲ್ಲರ ಮೇಲೆ ತೋರಿಸುವಂತವ್ರು, ಆತನ ಪಕ್ಷಪಾತ ಮಾಡುವಂತವ್ರು. ನಂಬಿದವರಿಗೆ ಒಂದು ಬೆಳಕು, ನಂಬದೇ ಇರೋರ್ಗು ಮತ್ತೊಂದು ಬೆಳಕು, ಈ ರೀತಿಯಾಗಿ ಕತ್ತಲೆ ತೋರಿಸುವಂತವನಲ್ಲ. ಆತನ ಪ್ರಭಾವ ಸ್ವರೂಪನಾಗಿರುವಂತ ದೇವರಾದದ್ರಿಂದ ಯೋಹಾನ ಸುವಾರ್ತೆ 8:12ನಲ್ಲಿ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಬೆಳಕು ಕೊಡುವಂತ ವಿಚಾರದಲ್ಲಿ ದೇವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ ಪಕ್ಷಪಾತವನ್ನು ತೋರಿಸಲಿಲ್ಲ. ಅದಕ್ಕೆ ಭೌತಿಕ ಸಂಬಂಧವಂತ ವಿಷಯಗಳಲ್ಲಿ ಆತನಿಗೆ ಪಕ್ಷಪಾತವಿಲ್ಲ. ಇನ್ನೊಂದು, ಮತ್ತೇನ ಬರೆದ ಸುವಾರ್ತೆ ನೋಡಿ, ಒಂದು ಮಾತು ಓದೋಣ. ಮತ್ತೇನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನದಲ್ಲಿ ಒಂದು ಮಾತಿದೆ. ಮತ್ತೇನ ಬರೆದ ಸುವಾರ್ತೆ 5:45ರಲ್ಲಿ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನೋಡಿದ್ರ, ಈ ಭೌತಿಕ ಸಂಬಂಧ ಬೆಳಕು ಕೊಡುವುದರಲ್ಲಿ, ಮಳೆ ಸುರಿಸುವುದರಲ್ಲಿ, ಒಳ್ಳೆ ವಾತಾವರಣ ಕೊಡುವುದರಲ್ಲಿ ಆತನ ಯಾವ ಪಕ್ಷಪಾತವನ್ನು ತೋರಿಸ್ತಾ ಇಲ್ಲ. ನೋಡಿದ್ರೆ ಇಲ್ಲಿ ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡ್ತಾನೆ. ನಾವು ಗಮನಿಸುವಾಗ ಎಲ್ಲರಿಗೂ ಒಂದೇ ಬೆಳಕು, ಅದು ದೇವರು ಕೊಟ್ಟಂತ ಬೆಳಕು. ನಂಬಿದವರಿಗೆ ಒಂದು ರೀತಿಯಂತ ಬೆಳಕು, ನಂಬದಿರುವಂತವರಿಗೆ ಮತ್ತೊಂದು ರೀತಿಯಂತ ಬೆಳಕು ಆತನು ಕೊಡ್ಲಿಲ್ಲ. ಅದಕ್ಕಾಗಿ ಆತನಲ್ಲಿ ಯಾವ ಪಕ್ಷಪಾತವಿಲ್ಲ. ನೋಡಿ, ಆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ. ಈ ಮಳೆ ಬರ್ಬೇಕಾದ್ರೆ ಕೆಲವರಿಗೆ ಮಾತ್ರ ಮಳೆ ಕೊಡ್ತಾ ಇಲ್ಲ ಪ್ರಿಯ. ಅದಕ್ಕೆ ನಾನು ಹೇಳಿದ್ದು, ಆತನು ಎಲ್ಲರ ಮೇಲೆ ಒಂದೇ ರೀತಿಯಂತ ಪ್ರೀತಿಯನ್ನು ತೋರಿಸುವಂತವನು. ಯಾವ ವಿಷಯದಲ್ಲಿ? ಭೌತಿಕ ಸಂಬಂಧವಾದಂತ ಆಶೀರ್ವಾದಗಳನ್ನು ಕೊಡುವುದರಲ್ಲಿ. ಈ ಸೂರ್ಯ, ಚಂದ್ರ, ಮಳೆ, ಗಾಳಿ, ನೀರು, ಇವೆಲ್ಲ ನಮಗೆ ಏನೇನು ಮೂಲಭೂತ ಅವಶ್ಯಕತೆಗಳಿದಾವೋ ಇವೆಲ್ಲವನ್ನು ಕೊಡುವುದರಲ್ಲಿ ಆತನ ಪಕ್ಷಪಾತ ತೋರಿಸುವಂತ ದೇವರಲ್ಲಿ. ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಆತನು ಸೂರ್ಯನನ್ನು ತನ್ನ ಮಳೆಯನ್ನು ಸುರಿಸುವಂತೆ ಆತನು ಮಾಡ್ತಾನೆ. ಆತನಿಗೆ ಯಾವ ಪಕ್ಷಪಾತವಿಲ್ಲ ಪ್ರಿಯ. ಆತನ ತಂದೆ, ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ತಂದೆ, ಜ್ಯೋತಿರ್ಮಯ ತಂದೆ. ಅದಕ್ಕಾಗಿ ಆತನು ಆತನು ಕೊಡುವಂತ ವಿಚಾರಗಳಲ್ಲಿ ಆತನ ಪಕ್ಷಪಾತವನ್ನು ತೋರಿಸುವುದಿಲ್ಲ. ಮತ್ತೊಂದು ಮಾತು ನೋಡೋಣ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತಾ ಇದ್ದೇನೆ ನೋಡಿ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದನು. ನೋಡಿದ್ರೆ ಇಲ್ಲಿ ಕೂಡ ಆತನ ಆಕಾಶದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರವನ್ನು ಕೊಟ್ಟು ನಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುವಂತ ದೇವರು ಆತ.
ಮಲೆಯನ್ನು ಕೊಡಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯ ಮಲೆ ಕೊಡ್ತಾನೆ. ಆತನು ಯಾವ ವ್ಯತ್ಯಾಸ ಮಾಡುವುದಿಲ್ಲ. ಆಹಾರವನ್ನು ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸುವವನು. ಅದಕ್ಕಾಗಿ ಮೊದಲನೇ ವಿಷಯ, ಈ ಭೌತಿಕ ಸಂಬಂಧವಾದಂತ ವಿಷಯಗಳನ್ನು ಕೊಡುವುದರಲ್ಲಿ ಆತನ ಎಂದಿಗೂ ಪಕ್ಷಪಾತ ತೋರಿಸುವುದಿಲ್ಲ. ಅಂದ್ರೆ ಬೆಳಕು, ಗಾಳಿ, ನೀರು, ಮಳೆ, ಗಾಳಿ ಇವೆಲ್ಲವೂ ಕೂಡ ನಾವು ಅನುಭವಿಸ್ತಿರುವಂತ ಈ ಸೃಷ್ಟಿಯಲ್ಲಿ, ದೇವರ ಮಾಡಿದ ಈ ಸೃಷ್ಟಿಯಲ್ಲಿ ಯಾವ ವ್ಯತ್ಯಾಸವಿಲ್ಲದೆ ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಆತನಲ್ಲಿ ಪಕ್ಷಪಾತವಿಲ್ಲ. ಮತ್ತೆ ಇನ್ನೊಂದು ಮಾತು ಓದೋಣ ನೋಡಿ. ಕೀರ್ತನೆ ಭಾಗ 145ನೇ ಕೀರ್ತನೆ ಒಂದು ಮಾತಿದೆಯಲ್ಲ, ಕೀರ್ತನೆ ಭಾಗ 145ನೇ ಕೀರ್ತನೆ 9ನೇ ಚರಣ 9ನೇ ವಚನ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು ಆಗಿದ್ದ. ನೋಡಿದ್ರೆ ಯೆಹೋವನು ಸರ್ವೋಪಕಾರಿ, ಎಲ್ಲರಿಗೂ ಉಪಕಾರಿ. ಭೌತಿಕ ಸಂಬಂಧ ವಿಷಯಗಳಲ್ಲಿ ಆತನ ಸರ್ವೋಪಕಾರಿ, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು. ಕೆಲವರನ್ನು ಮಾತ್ರವಲ್ಲ, ನಾನು ಹೇಳಿದ್ದು ಭೌತಿಕ ಸಂಬಂಧ ವಿಚಾರಗಳಲ್ಲಿ ಆತನ ಎಲ್ಲವನ್ನು ಕರುಣಿಸುವಂತವನು ಆಗಿದ್ದಾನೆ. 14ನೇ ವಚನ ನೋಡಿ, ಅದೇ 145 14ನೇ ವಚನದಲ್ಲಿ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು. ಯಾರು ಬಿದ್ದ ಅವರೆಲ್ಲರನ್ನು ಎತ್ತುವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತೀ. ನೀನು ಕೈದೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತೀ. ನೋಡಿದ್ರೆ ಈ ವಚನ ಭಾಗದಲ್ಲಿ ಆತನ ಸರ್ವೋಪಕಾರಿ, ಜೀವಿಗಳಿಗೂ ಪ್ರಾಣಿಗಳಿಗೂ ಮನುಷ್ಯರಿಗೂ ಆತನ ಏನ್ ಮಾಡ್ತಾನೆ, ಉಪಕಾರ ಮಾಡುವಂತವನು. ಬೇಕಾಗಿರುವಂತ ಮಳೆಯನ್ನು, ಬೆಳಕನ್ನು, ಗಾಳಿಯನ್ನು ಕೊಡುವಂತವನು. ಅದರಲ್ಲಿ ಯಾವ ವ್ಯತ್ಯಾಸವಿಲ್ಲ. ಎಲ್ಲ ಜೀವಿಗಳ ಕಣ್ಣುಗಳು ಯಾರನ್ನು ಆತನ ನೋಡ್ತಾ ಇದ್ದಾರೆ. ಒತ್ತೊತ್ತಿಗೆ ಆಹಾರ ಕೊಡುವಂತ ದೇವರು, ಮೂಕ ಪ್ರಾಣಿಗಳಿಗೆ ಒತ್ತೊತ್ತು ಆಹಾರ ಕೊಡುವಂತ ದೇವರು, ಆಹಾರದಿಂದ ಅವರನ್ನು ತೃಪ್ತಿಪಡಿಸುವಂತ ದೇವರು, ಮನಸ್ಸಿಗೆ ಆನಂದವನ್ನು ಕೊಡುವಂತ ದೇವರು. ಅದಕ್ಕಾಗಿ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಈ ಭೌತಿಕ ಸಂಬಂಧವಾದಂತ ವಿಷಯಗಳಲ್ಲಿ ಆತನು ಪಕ್ಷಪಾತವನ್ನು ತೋರಿಸದೆ ಎಲ್ಲರಿಗೆ ಸಮಾನವಾಗಿ ಕೊಟ್ಟೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಕೂಡ ಆತನ ಯಾರು, ಪ್ರಭಾವವುಳ್ಳಂತ ದೇವರು, ಜ್ಯೋತಿರ್ಮಯನಾದಂತ ತಂದೆ. ಆ ಬೆಳಕು ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾನೆ. ಇದು ಒಂದು ಮೊದಲನೇ ವಿಷಯ. ದೇವರು ಪಕ್ಷಪಾತಿ ಅಲ್ಲ. ಭೌತಿಕ ಸಂಬಂಧ ವಿಷಯಗಳಲ್ಲಿ ಎಲ್ಲರಿಗೆ ಸಮಾನವಾಗಿ ತನ್ನ ಕಾರ್ಯವನ್ನು, ತನ್ನ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ಎಲ್ಲರಿಗೆ ಸಮಾನವಾಗಿ ಆತನು ಕೊಟ್ಟಿದ್ದಾನೆ. ಅದರ ಮನುಷ್ಯರಲ್ಲಿ ಭೇದಗಳು ಬಂದಾಗ, ಮನುಷ್ಯರಲ್ಲಿ ಕ್ರೂರತ್ವ ಹೆಚ್ಚಾದಾಗ, ಕೆಲವೊಂದು ಸ್ಥಳಗಳಲ್ಲಿ ಏನಾಗ್ತದೆ, ದೇವರ ಕಾರ್ಯಗಳನ್ನು ತಡೆಯುವಂತ ನಾವು ನೋಡ್ತೇವೆ. ದೇವರಿಂದ ಆ ಕಾರ್ಯಗಳು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ದೇವರಲ್ಲ, ಅವರ ಸ್ವಯಂಕೃತ ಅಪರಾಧದಿಂದಲೇ. ಅದಕ್ಕಾಗಿ ಅದೇ ದೇವರ ಕಾರಣವಲ್ಲ. ದೇವರು ಎಂದಿಗೂ ಪಕ್ಷಪಾತ ಮಾಡುವಂತ ದೇವರಲ್ಲ. ಅದಕ್ಕಾಗಿ ಮೊದಲನೇ ವಿಷಯ, ಭೌತಿಕ ಸಂಬಂಧ ವಿಷಯಗಳನ್ನು ಕೊಡುವುದರಲ್ಲಿ ದೇವರಿಗೆ ಪಕ್ಷಪಾತ ಇರುವುದಿಲ್ಲ. ಎರಡನೇ ವಿಷಯಕ್ಕೆ ಬರ್ತಾನೆ. ಅದರಲ್ಲೇ ದೇವರು ಪಕ್ಷಪಾತಿ ಅಲ್ಲ ಅನ್ನೋದ್ರಲ್ಲಿ ಎರಡನೇ ವಿಷಯ ಅಂತಂದ್ರೆ, ಆ ನಂಬಿಕೆ ವಿಷಯದಲ್ಲಿ ಕೂಡ, ಅಂದ್ರೆ ರಕ್ಷಿಸುವಂತ ವಿಷಯದಲ್ಲಿ ಕೂಡ ದೇವರು ಪಕ್ಷಪಾತ ಮಾಡುವುದಿಲ್ಲ. ಒಂದು ಭೌತಿಕ ಸಂಬಂಧ ವಿಷಯಗಳಲ್ಲಿ ಆತನ ಎಂದಿಗೂ ಪಕ್ಷಪಾತ ಮಾಡುವುದಿಲ್ಲ. ಎರಡನೇ ವಿಷಯ, ನಂಬಿಕೆ ವಿಚಾರದಲ್ಲಿ ಇಲ್ಲ ರಕ್ಷಿಸುವಂತ ವಿಚಾರದಲ್ಲಿ ಆತನ ಎಂದಿಗೂ ಕೂಡ ಪಕ್ಷಪಾತವನ್ನು ತೋರಿಸ. ರಕ್ಷಣೆ ವಿಷಯದಲ್ಲಿ ಎಲ್ಲರಿಗೂ ಸಮಾನವೇ. ರಕ್ಷಣೆ ವಿಷಯದಲ್ಲಿ ಎಲ್ಲರನ್ನ ಆತನ ಆಹ್ವಾನಿಸಿದ್ದಾನೆ. ಕೆಲವರನ್ನು ಮಾತ್ರ ಆಹ್ವಾನಿಸಲಿಲ್ಲ, ಯಹೂದ್ಯರು ಮಾತ್ರ ಆಹ್ವಾನಿಸಲಿಲ್ಲ, ಕ್ರಿಶ್ಚಿಯನ್ ಮಾತ್ರ ಆಹ್ವಾನಿಸಲಿಲ್ಲ. ಆತನು ಎಲ್ಲರೂ ರಕ್ಷಣೆ ಹೊಂದಬೇಕಂತ ಹೇಳಿ ಆತನ ಚಿತ್ತವಾಗಿದೆ. ಕೆಲವರಿಗೆ ಮಾತ್ರ ಆತನು ರಕ್ಷಣಾ ಕಾರ್ಯವನ್ನು ಸಿದ್ಧ ಮಾಡಲಿಲ್ಲ. ರಕ್ಷಿಸುವಂತ ವಿಚಾರದಲ್ಲಿ, ರಕ್ಷಣೆ ವಿಷಯದಲ್ಲಿ ಇಲ್ಲ ನಂಬಿಕೆ ವಿಷಯದಲ್ಲಿ ಕೂಡ ಆತನು ಪಕ್ಷಪಾತಿ ಅಲ್ಲ ಪ್ರಿಯರೇ. ಅರ್ಥ ಆಯ್ತಾ? ಭೌತಿಕ ಸಂಬಂಧ ವಿಚಾರಗಳಲ್ಲಿ ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ. ಈ ರಕ್ಷಿಸುವಂತ ವಿಚಾರದಲ್ಲಿ ಕೂಡ ಪಾಪಗಳನ್ನು ಕ್ಷಮಿಸಿ ಆ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವದಲ್ಲಿ ಸೇರಿಸುವುದರಲ್ಲಿ ಕೂಡ ಆತನು ಪಕ್ಷಪಾತವನ್ನು ತೋರಿಸುವಂತ ದೇವರಲ್ಲ ಅಂತ ಹೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೀವಿ. ನೋಡಿ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. 34ನೇ ವಚನ ನಾವು ಓದ್ತೀವಿ ನೋಡಿ. ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದ್ರೆ, ದೇವರು ಪಕ್ಷಪಾತಿಯಲ್ಲ. ಪೇತ್ರ ತನ್ನ ಪ್ರಸಂಗದಲ್ಲಿ
ಪ್ರಾರಂಭಿಸುವಾಗ ಮೊದಲನೇ ವಿಷಯ ಅಂದ್ರೆ ದೇವರು ಪಕ್ಷಪಾತಿ ಅಲ್ಲ. ಯಾವ ಜನರಲ್ಲಾದರೂ ಅರ್ಥ ಮಾಡ್ಕೊಳ್ಳಿ, ಯಾವ ಜನರಲ್ಲಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ರಕ್ಷಿಸುವುದಕ್ಕೆ ನೋಡಿದ್ರೆ ಆತನು ಯಾವ ಜನರಲ್ಲಿ ಆದ್ರೂ, ಒಂದು ಜನವಂತ ಹೇಳ್ತಾ ಇಲ್ಲ, ಯಾವುದೇ ಜನಾಂಗವಾಗಲಿ ಯಾರೇ ಆಗಲಿ, ಅವರು ದೊಡ್ಡವರ ಚಿಕ್ಕವರು ಯಾರೇ ಆಗಲಿ, ಅವರು ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನ ಮೆಚ್ಚುಗೆ ಆಗಿದ್ದಾರೆಂದು ಈಗ ನನಗೆ ತಿಳಿದು ಬಂದಂತ ಹೇಳಿ. ಈಗ ಕೊರ್ನೇಲಿಗೆ ರಕ್ಷಿಸುವ ತಿಳಿಸುವುದಕ್ಕಾಗಿ ಪೇತ್ರನು ಬಂದಿದ್ದಾನೆ. ಅದಕ್ಕಾಗಿ ಆತನ ಹೇಳುವಂತ ವಿಚಾರ, ರಕ್ಷಿಸುವಂತ ವಿಷಯದಲ್ಲಿ ಯಾವ ಜನಾಂಗದವರಾದರೂ ಸರಿ, ಅವರು ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರಾದರೆ, ಪಾಪಗಳನ್ನು ಒಪ್ಪಿಕೊಂಡು ಪರಿಶುದ್ಧರಾಗಿ ಜೀವಿಸುವುದಾದರೆ ಅವರಿಗೆ ರಕ್ಷಣೆಯನ್ನು ರಕ್ಷಿಸಲಿಕ್ಕೆ ಆತನು ಸಿದ್ಧನಾಗಿದ್ದ. ರಕ್ಷಿಸುವಂತ ವಿಚಾರದಲ್ಲಿ ಆತನ ಯಾವ ಪಕ್ಷಪಾತವಿಲ್ಲ. 36ನೇ ವಚನದಲ್ಲಿ ನೋಡಿ, ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಎಲ್ಲ ಒಂದು ಜನಾಂಗಕ್ಕಲ್ಲ ಪ್ರೇರೆ. ಇನ್ನೊಂದು ಭಾಷೆಯಲ್ಲಿ ಇದಂದ್ರೆ ತೆಲುಗು ಭಾಷೆನಲ್ಲಿ ಆತನು ಎಲ್ಲರಿಗೂ ಕರ್ತನು. ಒಬ್ಬ ಕ್ರೈಸ್ತರಿಗೆ ಮಾತ್ರವಲ್ಲ, ಮುಸಲ್ಮಾನರಿಗೆ ಮಾತ್ರವಲ್ಲ, ಹಿಂದೂರು ಮಾತ್ರವಲ್ಲ, ಎಲ್ಲ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನು. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ರಕ್ಷಿಸುವಂತ ವಿಚಾರದಲ್ಲಿ ಕೂಡ ಆತನು ಯಾರಿಗೂ ಕೂಡ ಆತನ ಪಕ್ಷಪಾತವನ್ನು ತೋರಿಸುವುದಿಲ್ಲ. ಆದ್ರೆ ಏನು ಮಾಡಬೇಕು? ಇನ್ನೊಂದು ಮಾತು ಓದೋಣ. ನಮ್ಮೆಲ್ಲ ಬಾಯಿಪಾಠ ವಚನ 3:16, ಯೋಹಾನ ಸುವಾರ್ತೆ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಲೋಕ ಅಂದ್ರೆ ಒಂದು ಜನಾಂಗ ಅಲ್ಲ ಪ್ರಿಯರೇ, ಒಂದು ದೇಶವಲ್ಲ ಪ್ರಿಯರೇ, ಒಂದು ರಾಷ್ಟ್ರವಲ್ಲ, ಇಡೀ ಲೋಕದ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನು ಇಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸಿದೆ. ನೋಡಿ, 3:16 ಒಂದು ಮಾತು ಓದ್ತೀವಿ ನೋಡಿ. 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಳ್ತಾ ಅವರೆಲ್ಲರೂ, ದೇವರ ಚಿತ್ತ ಎಲ್ಲರೂ ರಕ್ಷಣೆ ಹೊಂದಬೇಕು. ಆದ್ರೆ ಈ ಅಂಗೀಕರಿಸಿಕೊಳ್ಳುವುದರಲ್ಲಿ ಕೆಲವರು ಏನಾಗ್ತಾ ಇದ್ದಾರೆ, ಕಠಿಣರಾಗಿ, ಸೈತಾನಿಗೆ ದಾಸರಾಗಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ರಕ್ಷಣೆಯಿಂದ ದೂರ ಹೋಗ್ತಾ ಇದ್ದಾರೆ, ಪಾತಾಳ ನರಕಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ದೇವರ ಚಿತ್ತವೇನು, ದೇವರ ಮಾಡಿದ ಕಾರ್ಯವೇನು? ಅದು ಒಬ್ಬರಿಗಾಗಿ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿಯನ್ನು ಎಲ್ಲರಿಗಾಗಿ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಎಲ್ಲರಿಗೆ ಕರ್ತನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವಂತ ವಿಚಾರದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ, ನಂಬುವಂತ ವಿಚಾರದಲ್ಲಿ ದೂರವಾಗಿ ಹೋಗ್ತಾ ಇದ್ದಾರೆ. ನನ್ನ ನಂಬಿಕೆ ಇದು, ಇವರ ನಂಬಿಕೆ ಇದು, ನಮ್ಮ ದೇವರು ಇವರು, ಅವ್ರ ದೇವರು ಅವರು ಅಂತ ಹೇಳಿ ಈ ರೀತಿಯಾಗಿ ಜನರು ದೂರವಾಗ್ತಾ ಇದ್ದಾರೆ ಹೊರತು ದೇವರು ಯಾರನ್ನು ಆತನು ದೂರ ಮಾಡುವಂತ ದೇವರು. ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅದಕ್ಕಾಗಿ ಪ್ರಿಯರೇ, ಆತನ ರಕ್ಷಣಾ ಕಾರ್ಯದಲ್ಲಿ ಕೂಡ ಪಕ್ಷಪಾತವು ತೋರಿಸಲಿಲ್ಲ. ನಿನಗೆ ಬೇಕಾ, ದೇವರು ರಕ್ಷಿಸ್ತಾನೆ. ನಿನಗೆ ಇಷ್ಟ ಇದೆಯಾ, ದೇವರು ರಕ್ಷಿಸ್ತಾನೆ. ನಿನ್ನ ಪಾಪಗಳು ಒಪ್ಪಿಕೊಂಡು ಪರಿಶುದ್ಧ ಜೀವಿಸಬೇಕು, ಪರಲೋಕ ರಾಜ್ಯದ ಸೇರಬೇಕಂತ ಮನಸ್ಸಿದೆಯಾ, ದೇವರು ರಕ್ಷಿಸ್ತಾನೆ. ಅದಕ್ಕಾಗಿ ಆತನ ಕಾರ್ಯ ಎಲ್ಲರಿಗೆ ಸಮಾನವಾಗಿ ಆತನ ಮಾಡಿದ್ದ. ಅದಕ್ಕೆ 1:29 ಲೋಕದ ಪಾಪವನ್ನು ಅಲ್ಲ, ಮರುದಿನ ಯೋಹಾನ ತನಕ ಬರುವ ಯೇಸುವನ್ನು ನೋಡಿ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡಿ. ಯಾರ ಪಾಪ? ಒಬ್ಬರ ಪಾಪವಲ್ಲ ಪ್ರಿಯರೇ, ಒಂದು ಜನಾಂಗದ ಪಾಪವಲ್ಲ ಪ್ರಿಯರೇ, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. ಅದಕ್ಕಾಗಿ ರಕ್ಷಿಸುವಂತ ವಿಚಾರದಲ್ಲಿ ಇನ್ನೊಂದು ಯೋಹಾನ ಪತ್ರಿಕೆ 1ನೇ ಪತ್ರಿಕೆ 2ನೇ ವಚನದಲ್ಲಿ ಸರ್ವಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಆತನ ಯಜ್ಞವಾಗಿ ಮಾಡಲ್ಪಟ್ಟ. ಅರ್ಥ ಆಯ್ತಾ? ರಕ್ಷಿಸುವಂತ ವಿಚಾರದಲ್ಲಿ ಕೂಡ ಆತನ ಎಂದಿಗೂ ಕೂಡ ಪಕ್ಷಪಾತ ತೋರಿಸಲಿಲ್ಲ. ಎಲ್ಲರಿಗೂ ಆಹ್ವಾನ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಕಡೆಗೆ ಬನ್ನಿ. ಎಲ್ಲರನ್ನು ಕರೀತಾ ಇದ್ದಾನ. ಅದರಲ್ಲಿ ಯಾರಿಗೂ ಕೂಡ ಆತನು ಪಕ್ಷಪಾತ ತೋರಿಸುವಂತ ದೇವರಲ್ಲ. ಭೌತಿಕವಾದಂತ ವಿಚಾರಗಳಲ್ಲಿ ಆತನ ಪಕ್ಷಪಾತಿ ಅಲ್ಲ, ಮತ್ತು ರಕ್ಷಿಸುವಂತ ವಿಚಾರದಲ್ಲಿ ಕೂಡ, ನಂಬಿಕೆ ವಿಚಾರದಲ್ಲಿ ಕೂಡ ಆತನ ಪಕ್ಷಪಾತವಲ್ಲ. ಅದ್ರ ಒಂದು ಕಂಡೀಷನ್ ಇತ್ತು ಅನ್ಸುತ್ತೆ. ಏನದು? ಅದನ್ನ ಅಂಗೀಕರಿಸಿಕೊಳ್ಳಬೇಕು. ಇಷ್ಟಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ಅದನ್ನ ಅಂಗೀಕರಿಸಿಕೊಳ್ಳುವಾಗ ಅದು ಉಚಿತಾರ್ಥವಾಗಿ ದೇವರು ಕೊಡ್ತಾನೆ. ನೋಡಿ 12ನೇ ವಚನ,
ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನ ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರನ್ನು ನಂಬಿಕೆಟ್ರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಯಾರ್ಯಾರು, ಅವ್ರು ಯಾರೇ ಆಗಿರ್ಬೋದು, ಅವನು ಎಂತವನ ಆಗಿರ್ಬಹುದು, ಯಾವ ಜನಾಂಗದಲ್ಲಿ ಇರುವಂತವನಾಗಿರ್ಬೋದು, ಪೇತ್ರನೆಲ್ಲ ಎಲ್ಲಾ ಜನಾಂಗದವರಲ್ಲಿ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವಂತವರನ್ನು ಆತನೇನ್ ಮಾಡ್ತಾನೆ, ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಆತನು ರಕ್ಷಿಸುವಂತ ವಿಚಾರದಲ್ಲಿ ಎಲ್ಲರಿಗೋಸ್ಕರ ತನ್ನ ಕಾರ್ಯವನ್ನು ಸಿದ್ಧ ಮಾಡಿದ್ದಾನೆ. ಆದ್ರೆ ಮರಣಿಸಿದ್ದು ಕೂಡ ಎಲ್ಲರಿಗೋಸ್ಕರ. ನೋಡಿ ಆ ಮಾತುಗಳು ಓದೋಣ. ಇಬ್ರಿ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಆ ಮಾತು ಓದ್ತೀವಿ. 9ನೇ ವಚನ ಕಡೇ ಭಾಗದಲ್ಲಿ ನೋಡಿ, ಎಲ್ಲ ಓದೋದು ಬೇಡ, ಕಡೇ ಭಾಗದಲ್ಲಿ ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಒಬ್ಬರಿಗಾಗಲ್ಲ ಪ್ರಿಯರೇ, ಕೆಲವರಿಗೋಸ್ಕರ ಮಾತ್ರವಲ್ಲ ಪ್ರಿಯರೇ, ಇಡೀ ಲೋಕವನ್ನು ಪ್ರೀತಿಸಿದನು, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋದನು, ಅದನ್ನು ಪರಿಹರಿಸಿ ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಕ್ರೈಸ್ತರ ಮಾತ್ರ ಅಲ್ಲ ಪ್ರಿಯರೇ, ಯಹೂದ್ರಿ ಮಾತ್ರ ಅಲ್ಲ ಪ್ರಿಯರೇ, ಯಾರ್ಯಾರು ನಂಬಿಕೆ ಇಡ್ತಾರೋ, ಅದನ್ನ ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರಿಗೋಸ್ಕರ ಆತನು ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಆತನು ರಕ್ಷಿಸುವಂತ ವಿಚಾರದಲ್ಲಿ ಕೂಡ ಆತನು ಪಕ್ಷಪಾತ ತೋರಿಸುವವನಲ್ಲ. ಮೊದಲು ಭೌತಿಕ ಸಂಬಂಧದ ವಿಚಾರಗಳಲ್ಲಿ ಆತನಿಗೆ ಪಕ್ಷಪಾತವಿಲ್ಲ. ಗಾಳಿ, ಮಳೆ, ನೀರು ಎಲ್ಲವೂ ಸಮೃದ್ಧಿಯಾಗಿ ಕೊಡುವಂತ ದೇವರು. ಕೆಟ್ಟವರ ಮೇಲೆ, ದುಷ್ಟರ ಮೇಲೆ, ನೀತಿವಂತರ ಮೇಲೆ, ಅನೀತಿವಂತರ ಮೇಲೆ ಸಮಾನವಾಗಿ ಆತನ ತನ್ನ ಸೂರ್ಯನನ್ನು, ಮಳೆಯನ್ನು ಸೂರಿಸುವಂತ ದೇವರು. ಎರಡನೇ ವಿಷಯ, ಆಧ್ಯಾತ್ಮಿಕವಾಗಿ ರಕ್ಷಿಸುವಂತ ವಿಷಯದಲ್ಲಿ, ನರಕವನ್ನು ತಪ್ಪಿಸಿ ಪರಲೋಕ ರಾಜ್ಯ ಸೇರಿಸುವಂತ ವಿಚಾರದಲ್ಲಿ ಕೂಡ, ತನ್ನ ರಕ್ಷಣಾ ಕಾರ್ಯದಲ್ಲಿ ಕೂಡ ಆತನು ಪಕ್ಷಪಾತ ತೋರಿಸಲಿಲ್ಲ. ಲೋಕವನ್ನು ಎಷ್ಟೋ ಪ್ರೀತಿಸಿದನು, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕಂತ ಹೇಳಿ ಆತನನ್ನು ಕೊಟ್ಟನು. ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋದನು, ಎಲ್ಲರಿಗೋಸ್ಕರ ಆತನು ಮರಣಿಸಿದನು. ಆದರೆ ಸ್ವೀಕರಿಸುವಂಥದ್ದು ಅವರಲ್ಲಿ ಇರುವಂಥದ್ದು, ಅವ್ರಿಗೆ ಸಂಬಂಧಪಟ್ಟದ್ದು. ದೇವರು ಮಾತ್ರ ಎಲ್ಲರಿಗಾಗಿ ಕಾರ್ಯ ಮಾಡಿದ್ದಾನೆ. ಆದ್ರೆ ಯಾರು ಅದನ್ನು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ನಾನು ಪಾಪಿಯಾಗಿದೆ ಅಂತ ಗ್ರಹಿಸಿಕೊಂಡು ಪರಲೋಕ ರಾಜ್ಯ ನನಗೆ ಬೇಕು ಅಂತ ಹೇಳಿ ಯಾರು ಆಶೆ ಪಡ್ತಾರೋ ಅವ್ರಿಗೆ ಮಾತ್ರ ರಕ್ಷಣೆ ನಿಶ್ಚಿತಾರ್ಥವಾಗಿ. ಅದಕ್ಕಾಗಿ ಕೆಲವರು ದೂರಸ್ಥರಾದರು, ಕೆಲವರು ತಪ್ಪಿ ಹೋದರು, ಕೆಲವರು ಯೇಸು ಸ್ವಾಮಿನ ಬಿಟ್ಟು ಹೋದರು. ಆದ್ರೆ ಆತನ ರಕ್ಷಣೆ ಕಾರ್ಯ ಮಾತ್ರ ಎಲ್ಲರಿಗಾಗಿ ಪ್ರೇಮ. ಅದರಲ್ಲಿ ಯಾವ ಪಕ್ಷಪಾತವೂ ಅದನ್ನು ತೋರಿಸಲಿಲ್ಲ. ಎರಡನೇ ವಿಷಯದು. ಅದ್ರ ಮೂರನೇ ವಿಷಯ ನಾನು ಮುಗಿಸ್ತೇನೆ. ದೇವರು ಪಕ್ಷಪಾತಿ ಅಲ್ಲ. ಭೌತಿಕವಾದಂತ ವಿಚಾರಗಳು ಪಕ್ಷಪಾತಿ ಅಲ್ಲ, ರಕ್ಷಿಸುವಂತ ವಿಚಾರದಲ್ಲಿ ಪಕ್ಷಪಾತಿ ಅಲ್ಲ. ಮೂರನೇದು ಯಾವ ವಿಷಯದಲ್ಲಿ? ತೀರ್ಪು ಮಾಡುವುದರಲ್ಲಿ ಕೂಡ ಪಕ್ಷಪಾತಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ತೀರ್ಪು ಮಾಡುವುದರಲ್ಲಿ ಇಲ್ಲ ಪ್ರತಿಫಲವನ್ನು ಕೊಡುವುದರಲ್ಲಿ ಇವನಿಗೆ ಒಳ್ಳೆ ಪ್ರತಿಫಲ, ಇವನಿಗೆ ಕೆಟ್ಟ ಪ್ರತಿಫಲ ಕೊಡುವವನಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ಪ್ರತಿಫಲವನ್ನು ಕೊಡುವಂತವನು. ಅಂದ್ರೆ ತೀರ್ಪು ಮಾಡುವುದರಲ್ಲಿ ಇಲ್ಲ ಪ್ರತಿಫಲವನ್ನು ಕೊಡುವುದರಲ್ಲಿ ಆತನು ಪಕ್ಷಪಾತವನ್ನು ತೋರಿಸುವುದಿಲ್ಲ. ನೀನು ಏನು ಮಾಡಿದೆಯೋ ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ಅಯ್ಯೋ ಇವನು ಸೇವಕ, ಇವನು ದೇವರ ಮಗನು, ಇವನು ಹಿರಿಯನು ಅಂತೇಳಿ ಯಾರಿಗ ಆತರ ವ್ಯತ್ಯಾಸವಿರುವುದಿಲ್ಲ. ನಿನ್ನ ಕೆಲಸಕ್ಕೆ ತಕ್ಕ ಹಾಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ. ನೋಡಿ ಒಂದು ಮಾತು ಓದೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ, ಮೊದಲನೇ ಅಧ್ಯಾಯ 17ನೇ ವಚನ ನೋಡಿ. 17ನೇ ವಚನ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನು. ತೀರ್ಪು ಮಾಡುವುದರಲ್ಲಿ, ಪ್ರತಿಫಲವನ್ನು ಕೊಡುವುದರಲ್ಲಿ, ನೀನು ಎಷ್ಟು ಕೆಲಸ ಮಾಡ್ತೀಯೋ ಅಷ್ಟು ಪ್ರತಿಫಲ. ನೀನು ಏನು ಕೆಲಸ ಮಾಡ್ತೀಯೋ ಅದಕ್ಕೆ ತಕ್ಕ ಪ್ರತಿಫಲ. ಅದರಲ್ಲಿ ಕೂಡ ಆತನು ಯಾರ ವಿಷಯದಲ್ಲಿ ಕೂಡ ಮುಲಾಜು ನೋಡುವುದಿಲ್ಲ. ಇವನು ಡೈಲಿ ಚರ್ಚೆಗೆ ಬರ್ತಾನೆ, ಇವನು ಒಂದು ರೀತಿಯಾಗಿ ಪ್ರತಿಫಲ, ಇವನು ಯಾವಾಗಲೂ ಒಂದು ರೀತಿಯಾಗಿ ಒಂದ್ಸಾರಿ ಬರ್ತಾನೆ, ಇವನಿಗೆ ಒಂದು ರೀತಿಯಾಗಿ ಪ್ರತಿಫಲ ಕೊಡುವುದಿಲ್ಲ. ನಿನ್ನ ಕೆಲಸ, ನೀನ್ ಯಾವ ರೀತಿಯಾಗಿ ಕೆಲಸ ಮಾಡಿದ್ಯೋ ಅದಕ್ಕೆ ತಕ್ಕಂಗೆ ಆತನ ಪ್ರತಿಫಲವನ್ನು ಕೊಡ್ತಾನೆ. ನೋಡಿ ಇನ್ನೊಂದು ಮಾತು ಓದೋಣ. ರೋಮಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದನ್ನು ಓದಿ ನಾನು ಮುಗಿಸ್ತೇನೆ. 2ನೇ ಅಧ್ಯಾಯ 6ನೇ ವಚನದಿಂದ ನಾವು ಓದ್ಕೊಳ್ಳೋಣ. ರೋಮಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ನೋಡಿದ್ರ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು.
ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಯಾರು ಸ್ವೇಚ್ಛಪರರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆಮೇಲೆ ಆದ್ರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ ಮಾನ ಮನಃಶಾಂತಿಯು ಉಂಟಾಗುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರೇ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಪ್ರಿಯರೇ, ನಾನು ಹೇಳುವಂಥದ್ದು, ಈ ಪ್ರತಿಫಲ ಕೊಡುವುದರಲ್ಲಿ ನೀನು ಏನು ಕೆಲಸ ಮಾಡಿದ ಪ್ರತಿಯೊಬ್ಬನಿಗೆ ಅವನವನ ಕೆಲಸಕ್ಕೆ ತಕ್ಕಂತೆ. ಒಳ್ಳೆಯದನ್ನು ಮಾಡಿದೆಯಾ, ಒಳ್ಳೆಯದಕ್ಕೆ ತಕ್ಕ ಪ್ರತಿಫಲ. ಕೆಟ್ಟದ್ದನ್ನು ಮಾಡಿದ್ಯಾ, ಸಂಕಟ, ಕೋಪ, ರೌದ್ರ, ದುಃಖ, ಕಣ್ಣೀರು, ಇದು ಪ್ರತಿಫಲ ನಮ್ಮ ಕೈಯಲ್ಲಿದೆ. ಆತನಲ್ಲಿ ಯಾವ ಪಕ್ಷಪಾತ ಇಲ್ಲ. ನಾನು ಯಾವುದು ಹೊಂದಿಕೊಳ್ಳಬೇಕು ನನ್ನ ಕೈಯಲ್ಲಿದೆ. ಅದಕ್ಕಾಗಿ ದೇವರಿಗೆ ಪಕ್ಷಪಾತ ಇಲ್ಲ. ನಾನು 3 ವಿಷಯ ಹೇಳಿದ್ದೆ. ದೇವರ ಪಕ್ಷಪಾತಿ ಅಲ್ಲ ಅನ್ಲಿಕ್ಕೆ ಆತನ ಪ್ರಭಾವ ಸ್ವರೂಪನು ತನ್ನ ಪ್ರಭಾವವನ್ನು, ತನ್ನ ಬೆಳಕನ್ನು ಈ ಭೌತಿಕವಾದಂತ ವಿಚಾರಗಳಲ್ಲಿ ಎಲ್ಲರಿಗೆ ಸಮಾನವಾಗಿ ತೋರಿಸಿದ್ದಾನೆ. 2, ಆತನು ರಕ್ಷಿಸುವಂತ ವಿಚಾರದಲ್ಲಿ, ನಿತ್ಯ ಜೀವಕ್ಕೆ ಸೇರಿಸುವಂತ ವಿಚಾರದಲ್ಲಿ ಆತನ ಪಕ್ಷಪಾತ ತೋರಿಸಲಿಲ್ಲ. ಎಲ್ಲರಿಗೋಸ್ಕರ ಮರಣಿಸಿದನು, ಎಲ್ಲರಿಗೋಸ್ಕರ ರಕ್ತ ಸುರಿಸಿದನು, ಎಲ್ಲರಿಗೋಸ್ಕರ ಎದ್ದು ಬಂದಿದನು. ಎಲ್ಲರ ಆ ರಾಜ್ಯದಲ್ಲಿ ಸೇರಬೇಕಂತ ಹೇಳಿ ಆತನ ಇಷ್ಟಪಟ್ಟಿದ್ದ. ಅದಕ್ಕೆ ಕರೀತಾ ಇದ್ದಾನೆ. ಪಕ್ಷಪಾತ ಇಲ್ಲ. 3ನೇದಾಗಿ, ತೀರ್ಪು ಮಾಡುವುದರಲ್ಲಿ ಕೂಡ ಆತನಿಗೆ ಪಕ್ಷಪಾತವಿಲ್ಲ. ಒಳ್ಳೆಯದನ್ನು ಮಾಡಿದೆಯಾ, ಒಳ್ಳೆಯ ಪ್ರತಿಫಲ. ಕೆಟ್ಟದ್ದನ್ನು ಮಾಡದೆ ಕೆಟ್ಟದ ಪ್ರತಿಫಲ. ಅನೇಕ ಭಕ್ತರು, ದಾವೀದನು ದೇವರ ಹೃದಯಾನುಸಾರನು, ಎಷ್ಟೋ ಯಥಾರ್ಥವಂತನು. ಆದ್ರೆ ಪಾಪ ಮಾಡಿದಾಗ ಆ ಪಾಪಕ್ಕೆ ತಕ್ಕ ಶಿಕ್ಷೆ ದಾವೀದನು ಕೊಟ್ಟಿದ್ದಾನೆ. ಅಯ್ಯೋ, ಇವನು ನನ್ನ ಮಗನು, ನನ್ನ ಹೃದಯಾನುಸಾರನು ಅಂತೇಳಿ ದೇವರು ಅವನನ್ನು ತಳ್ಳಿಬಿಡೋದು, ಶಿಕ್ಷೆ ಕಡಿಮೆ ಮಾಡ್ಲಿಲ್ಲ. ಅವನು ಮಾಡಿದ್ದಂತ ಪಾಪಕ್ಕೆ ತಕ್ಕ ಶಿಕ್ಷೆ ದಾವೀದನು ಕೊಟ್ಟಿದ್ದಾನೆ. ಮೋಶೆ ತಪ್ಪು ಮಾಡಿದಾಗ, ದೇವರಿಗೆ ತಪ್ಪು ಮಾಡಿದಾಗ ಆ ಕನಾನ ದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ದೇವದೂತ ತಪ್ಪು ಮಾಡಿದಾಗ ಅವರನ್ನು ಇನ್ನೂ ಬಂಧಿಸಿದ್ದಾನೆ ಪಾತಾಳದಲ್ಲಿ. ಅದಕ್ಕಾಗಿ ದೇವರು ಯಾರ ವಿಷಯದಲ್ಲಿ ಕೂಡ ಪಕ್ಷಪಾತ ತೋರಿಸು. ನೀನು ಭಕ್ತನ, ನೀನು ವಿಶ್ವಾಸಿಯ, ನೀನು ಪರಿಶುದ್ಧನ, ನೀನು ಪಾಪಿಯ, ಆ ವಿಷಯದಲ್ಲಿ ದೇವರಿಗೆ ಪಕ್ಷಪಾತ ತೋರಿಸುದು ನಿನ್ನ ಕೃತ್ಯಗಳ ತಕ್ಕ ಹಾಗೆ, ನೀನು ಮಾಡಿರುವಂತ ಕೆಲಸಕ್ಕೆ ತಕ್ಕ ಹಾಗೆ. ಒಳ್ಳೆದನ್ನು ಮಾಡಿದ್ರೆ ಒಳ್ಳೇದು ಪ್ರತಿಫಲ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದ ಪ್ರತಿಫಲ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮೊದಲನೇ ವಿಷಯ ಮುಗಿಸ್ತಾ ಇದ್ದೆ. ದೇವರು ಪಕ್ಷಪಾತಿ ಅಲ್ಲ ಅನ್ನುವುದರಲ್ಲಿ 3 ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಭೌತಿಕವಾದಂತ ವಿಚಾರದಲ್ಲಿ ಪಕ್ಷಪಾತ ತೋರಿಸಲಿಲ್ಲ, ರಕ್ಷಣೆ ವಿಚಾರದಲ್ಲಿ ಪಕ್ಷಪಾತ ತೋರಿಸಲಿಲ್ಲ, ಮತ್ತು ಪ್ರತಿಫಲವನ್ನು ಕೊಡುವುದರಲ್ಲಿ ಕೂಡ ಆತನು ಪಕ್ಷಪಾತ ತೋರಿಸಲಿಲ್ಲ. 2ನೇ ವಿಷಯ ನಾವು ಮುಂದಿನ ವಾರದಲ್ಲಿ ಆಲೋಚನೆ ಮಾಡೋಣ. ಆತನ ಮಕ್ಕಳಾಗಿರುವಂತ ನಮ್ಮಲ್ಲಿ ಕೂಡ ಪಕ್ಷಪಾತ ಇರಬಾರದು. ಇದು ಆತನ ಮಕ್ಕಳಾದ ನಮ್ಮಲ್ಲಿ ಕೂಡ ಪಕ್ಷಪಾತ ಇರಬಾರದು. ಒಂದು ವೇಳೆ ಪಕ್ಷಪಾತ ಇದ್ರೆ ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ ಅಂತೇಳಿ ನಾವು ಮುಂದಿನ ವಾರದಲ್ಲಿ ಗಮನಿಸಿಕೊಳ್ಳೋಣ. ಈ ರೀತಿಯಾಗಿ ಕೊಟ್ಟಂತ ಸಮಯಕ್ಕಾಗಿ ನಾನು ಒಂದನ್ನೇ ತಿಳಿಸುತ್ತಾ ಈ ಮಾತುಗಳು ಮುಗಿಸ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದ.